ಅನ್ನೋದನ್ನ ಯೋಚನೆ ಮಾಡಿದ್ದೀರಾ? ಹಾಗಾದ್ರೆ ಅದಕ್ಕೊಂದು ಸೊಲ್ಯೂಷನ್ ನಾವು ಹೇಳ್ತೀವಿ. ನಿಮ್ಮ ಪೆಟ್ಸ್ಗೊಂದು ಪೆಟ್ ಸ್ಪಾಟ್ ನಾವು ತೋರಿಸ್ತೀವಿ. ಪ್ರಶಾಂತ ವಾತಾವರಣ, ಸುತ್ತಲೂ ಮಾವಿನ ತೋಪು, ಜೊತೆಗೆ ನಿಮ್ಮ ಮುದ್ದಿನ ನಾಯಿ ಎಂಜಾಯ್ ಮಾಡೋಕೆ ಬ್ಯೂಟಿಫುಲ್ ಸ್ವಿಮ್ಮಿಂಗ್ ಪೂಲ್. ಇದಕ್ಕಿಂತ ಒಳ್ಳೆ ಪಿಕ್ನಿಕ್ ಸ್ಪಾಟ್ ಬೇಕಾ? ಹೌದು, ಇಂಥ ಚಂದದ ತಾಣ ಇರೋದು ಸರ್ಜಾಪುರ ಬಳಿಯ ಚಿಕ್ಕಬೆಳ್ಳೂರಿನಲ್ಲಿ. ಪಾವ್ ಅಂಡ್ ಫ್ಲೋ ಪೆಟ್ಸ್ ಕ್ಲಬ್ ಈಗ ನಿಮ್ಮ ಮುದ್ದಿನ ನಾಯಿಗಳಿಗಾಗಿ ನಿರ್ಮಾಣಗೊಂಡಿರೋ ಬೆಸ್ಟ್ ಸ್ಪಾಟ್. ಫೆಸಿಲಿಟೀಸ್ ಸದ್ಯಕ್ಕೆ ಇರೋದು ಸ್ವಿಮ್ಮಿಂಗ್ ಇದೆ, ಬೇರೆ ಎಲ್ಲೂ ಬೆಂಗಳೂರಲ್ಲಿ ಇಲ್ಲ ಸ್ವಿಮ್ಮಿಂಗ್ ನಾಯಿಗಳಿಗೆ. ಸೊ ಒಂದು ಎಕ್ಸ್ಕ್ಲೂಸಿವ್ ಕ್ಲಬ್ ಪೆಟ್ಸ್ಗೋಸ್ಕರ ಅಂತ ಮಾಡಿದೀವಿ. ಬೋರ್ಡಿಂಗ್ ಫೆಸಿಲಿಟಿ ಇದೆ, ಮತ್ತೆ ಗ್ರೂಮಿಂಗು ಇಲ್ಲೇ ಮಾಡ್ತೀವಿ, ಟ್ರೈನಿಂಗು ಇಲ್ಲೇ ಇದೆ. ಸೊ ಎಲ್ಲ ಫೆಸಿಲಿಟೀಸ್ ಅಂಡರ್ ಒನ್ ರೂಫ್ ಅಂತ ನಮ್ಮ ಪ್ಲಾನ್ ಇರೋದು. ಹ್ಯೂಮನ್ಸಿಗೆ ನಿಮಗೆ ರೆಸಾರ್ಟ್ಸ್ ಎಲ್ಲ ಇದೆ, ಬಟ್ ಈಗ ಪೆಟ್ಸ್ಗೂ ಒಂದು ಜಾಗ ಇದೆ ಈಗ ಬರೋಕ್ಕೆ. ಶ್ವಾನಗಳಿಗಾಗಿ ಬೋರ್ಡಿಂಗ್, ಗ್ರೂಮಿಂಗ್ ಸೇರಿದಂತೆ ಮೊದಲ ಬಾರಿಗೆ ಸ್ವಿಮ್ಮಿಂಗ್ ಎಕ್ಸ್ಪೀರಿಯನ್ಸ್ ಪಡೆಯೋ ಅವಕಾಶ ಕೂಡ ಇಲ್ಲುಂಟು. ಜೊತೆಗೆ ಒಳ್ಳೆಯ ಸ್ಪೇಸ್ ಸಹ ಇದೆ. ಹೀಗಾಗಿ ಇದು ಜಾಲಿಯಾಗಿ ಆಟ ಆಡೋದ್ರ ಜೊತೆಗೆ ದಿನವಿಡೀ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡಬಹುದು. ಜೊತೆಗೆ ನಿಮ್ಮ ಮುದ್ದಿನ ಪ್ರಾಣಿಗಳಿಗೆ ಬೇಕಾದ ಎಕ್ಸ್ಟ್ರಾ ಕೇರಿಂಗು ಇಲ್ಲಿ ಯಾವುದೇ ಕೊರತೆ ಇಲ್ಲ. ಬೆಂಗಳೂರಲ್ಲಿ ಇಂಥ ಪೆಟ್ ಕ್ಲಬ್ ಅಂತ ಯಾವುದು ಇಲ್ಲ. ಎಲ್ಲರ ಹತ್ರ ಇದೆ, ಬ್ರೀಡಿಂಗ್ ಇದೆ, ಬಾರ್ಡಿಂಗ್ ಇದೆ, ಎಲ್ಲ ಇದೆ. ಪೆಟ್ ಕ್ಲಬ್ ಥರ ಬಂದಿರೋದು ನಮ್ಮ ಹತ್ರ ಬಂದಿರೋದು ಫಸ್ಟಾಗಿ ನಾವೇ ಮಾಡಿರೋದು ಫಸ್ಟಾಗಿ. ಸ್ವಿಮ್ಮಿಂಗ್ ಅಂತ ಬೆಂಗಳೂರಲ್ಲಿ ಇಲ್ಲವೇ ಇಲ್ಲ, ನಮ್ಮ ಹತ್ರನೇ ಇದ್ದಿದ್ದು. ನಾವು ಅದಕ್ಕಿಂತ ಇದು ಫುಲ್ ಇದನ್ನಾಗಿ ಫುಲ್ ಪೆಟ್ಸಿಗಾಗಿ ನಾವು ಫುಲ್ ಇದು ಮಾಡಿಬಿಟ್ಟಿರೋದು. ಇಲ್ಲಿಗೆ ಹೋಗೋರು ಬಿಡ್ತಾರೆ, ಇಲ್ಲ ಕೆಲವರು ಇದ್ದಾರೆ ಬೆಳಗ್ಗೆ ಕೆಲಸಕ್ಕೆ ಹೋಗೋದು, ಕೆಲಸಕ್ಕೆ ಹೋಗ್ಬಿಟ್ಟು ಸಾಯಂಕಾಲ ಬರೋ ತನಕ ನಾಯಿ ಒಬ್ಬನೇ ಇರ್ತೇವೆ ಮನೆಯಲ್ಲಿ. ಇಲ್ಲಿ ಬಿಟ್ರೆ ಬೆಳಗ್ಗೆ ತಂದು ಸಾಯಂಕಾಲ ತನಕ ನಾವು ನೋಡ್ಕೊಳ್ತೀವಿ. ಈ ಗುಡ್ ನ್ಯೂಸ್ ಅನ್ನ ನೀವು ನಿಮ್ಮ ಮುದ್ದು ನಾಯಿ ಮರಿಗಳಿಗೆ ಹೇಳ್ಬೇಡಿ. ನಿಮ್ಮ ಮುದ್ದು ನಾಯಿ ಮರಿಗಳೊಂದಿಗೆ ಮಜಾ ಉಡಾಯಿಸಿ. ಬೆಂಗಳೂರಿನಿಂದ ಸಿಂಧು, ಸಮಯ ನ್ಯೂಸ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿಂಧು. ಈ ಸ್ಪಾಟ್ ಇರೋದಲ್ಲಿ ಇದನ್ನ ಮಾಡಿದ್ದೆ ಯಾರು ಅಂತ? ಹಲೋ ಶ್ವೇತಾ, ಏನು ಅಂದ್ರೆ ಇಲ್ಲಿ ಅಜ್ಞನವರು ಮಾಡಿರೋದು ಬೆಂಗಳೂರು ಸರ್ಜಾಪುರ ಬಳಿ ಈ ಪೆಟ್ ಶಾಪ್ ಅನ್ನ ಓಪನ್ ಮಾಡಿದ್ದಾರೆ. ಏನು ಅಂದ್ರೆ ಅವರಿಗೆ ನಾಯಿಗಳ ಮೇಲೆ ತುಂಬಾನೇ ಪ್ರೀತಿ ಇತ್ತು, ಮತ್ತೆ ಅವ್ರ ಮನೇಲಿ ಸಾಕಿದ ನಾಯಿನ ಕರ್ಕೊಂಡು ಹೋಗಕ್ಕೆ ತುಂಬಾ ಕಂಜೆಸ್ಟೆಡ್ ಜಾಗ ಆಗಿದ್ರಿಂದ ಹಾಗಾಗಿ ಅವ್ರಿಗೊಂದು ಪ್ಲಾನ್ ಬಂತು. ಏನಂದ್ರೆ ನಾಯಿಗಳಿಗೂ ನಮ್ಮ ತರದೇ ಒಂದು ಚೇಂಜಸ್ ಬೇಕಾಗತ್ತೆ, ಅವುಗಳಿಗೂ ಔಟಿಂಗ್ ಹೋಗೋಂತ ಒಂದು ಅವಕಾಶ ಬೇಕಾಗತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಪೆಟ್ ಕ್ಲಬ್ ನ ಓಪನ್ ಮಾಡಿದ್ದಾರೆ ಶ್ವೇತಾ. ಸಿಂಧು, ಈ ಪೆಟ್ ಕ್ಲಬ್ಗೆ ಏನಾದ್ರು ನಾಯಿಗಳು ಕರ್ಕೊಂಡ್ ಬರ್ತೀನಿ ಅದಕ್ಕೆ ಶುಲ್ಕ ಇದೆಯಾ, ಏನು ಹಾಗೆ ಫ್ರೀ ಮಾಡ್ತಾರೆ? ಇಲ್ಲ, ಶುಲ್ಕ ಇದೆ ಅದಕ್ಕೆ. ಏನು ಅಂದ್ರೆ ಅದು ಡೇ ವೈಸ್, ಈಗ ಒಂದ್ ಡೇ ಫುಲ್ ತಗೊಳ್ಳೋದಾದ್ರೆ ಅದಕ್ಕೊಂದು ಶುಲ್ಕ, ಮತ್ತೆ ಅವುಗಳಿಗೆ ಬರೀ ಗ್ರೂಮಿಂಗು, ಬರೀ ಸ್ವಿಮ್ಮಿಂಗು, ಆ ರೀತಿ ಒಂದೊಂದಕ್ಕೆ ಒಂದೊಂದ್ ತರ ಶುಲ್ಕನ ಇಲ್ಲಿ ವಿಧಿಸಲಾಗ್ತಾ ಇದೆ ಶ್ವೇತಾ. ಧನ್ಯವಾದಗಳು ಸಿಂಧು ತಮ್ಮೆಲ್ಲ ಮಾಹಿತಿಗೆ. ಸರ್ಕಾರ ಹುಬ್ಬಳ್ಳಿ